ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. SHG ಕ್ರಿಯೇಷನ್ಸ್ಗೆ ಸ್ವಾಗತ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ಬೇಗನೆ ಒಂದು ಸಡನ್ನಾಗಿ ಯಾರಾದರೂ ಬಂದು ಅರ್ಜೆಂಟಲ್ಲಿ ಕೇಳಿದ್ರೆ ಆರಾಮಾಗಿ ಈ ಡಿಸೈನ್ನ ನೀವು ಹಾಕೋಬೋದು. ಒಂದು ಹೊಸ ರೀತಿಯ ಒಂದು ಬ್ರೈಡಲ್ ಡಿಸೈನ್ ಅಂತಲೇ ಹೇಳ್ಬೋದು. ಸೊ ಜಾಸ್ತಿ ಮಣಿ ಇಲ್ಲ, ಸ್ವಲ್ಪ ಸಿಂಪಲ್ಲಾಗಿ ಕಾಣುವಂಥ ಡಿಸೈನು, ಒಂದೇ ಒಂದು ಸ್ಟೆಪ್ಪಲ್ಲಿ ಮುಗಿದೋಗುವಂಥದ್ದು. ಸೊ ಸ್ಯಾರಿ ಕಲರ್ ಕಾಂಬಿನೇಷನ್ ಬಂದು ಈ ರೀತಿ ಇದೆ ಫ್ರೆಂಡ್ಸ್, ಲೈಟ್ ಪಿಂಕ್ ಇದೆ. ಸೊ ಇದಕ್ಕೆ ಮಣಿ ಬಂದು ನಾನು ಎರಡು ರೀತಿಯ ಗೋಲ್ಡ್ ಕಲರ್ ಬೀಡ್ಸ್ನ ತೊಗೊಂಡಿದ್ದೀನಿ. ಬಿಗ್ ಬೀಡ್ಸ್ ಕೂಡ ತೊಗೊಂಡಿದ್ದೀನಿ, ಹಾಗೆ ಸ್ಮಾಲ್ ಬೀಡ್ಸು. ರೆಗ್ಯುಲರ್ ಆಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. 10 ಅಥವಾ 11 ಅದು ಕೂಡ ನಡೆಯುತ್ತೆ. ಸೊ ಸ್ಯಾರಿ ಕಲರು ಇರುವಂಥ ದಾರನ ನಾನಿಲ್ಲಿ 8 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನೀವು ಕೊಡುವಂಥ ಒಂದು ಲೈಕಿಂದ ನನ್ನ ಚಾನಲ್ ಅನ್ನೋದು ಇನ್ನೂ ಸ್ವಲ್ಪ ಜನಕ್ಕೆ ತಲುಪುತ್ತೆ. ಸೊ ಸ್ಟಾರ್ಟಿಂಗು ನೀಡಲ್ನ ಬಟ್ಟೆಗೆ ಹಾಕಿಬಿಟ್ಟು ಈ ರೀತಿ ದಾರನ ತೊಗೊಂಡು ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ ಒಂದು ಲಾಕ್ ಹಾಕಿದ ಮೇಲೆ ಪಕ್ಕದಲ್ಲಿ ಇನ್ನೂ ಒಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ 2 ಲಾಕನ್ನು ಹಾಕಿದ ಮೇಲೆ 4 ಚೈನ್ನ ಮಾಡ್ಕೊಳ್ಳೋಣ. ಸೊ 4 ಚೈನ್ ಹಾಕ್ಕೊಂಡ್ಬಿಟ್ಟು ಈ 4 ಚೈನು ಎಲ್ಲಿಗೆ ಬರುತ್ತಲ್ಲಿ ನೋಡಿಕೊಂಡು ಲಾಕ್ ಮತ್ತು 3 ಚೈನ್ನ ಹಾಕ್ಕೊತಾ ಇದ್ದೀನಿ. ಸೊ 4 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ 3 ಚೈನ್ನ ಮಾಡಿಕೊಂಡು ಈಗ ನೀಡಲ್ ಮೇಲೆ 2 ಟೈಮ್ ದಾರನ ಸುತ್ತಕೊಂಡು ಇದು ಎಲ್ಲಿಗೆ ಬರುತ್ತಲ್ಲಿ ನೋಡಿಕೊಂಡು 3 ಚೈನ್ ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಜಸ್ಟ್ 1-2 ಪಾಯಿಂಟ್ ಅಷ್ಟು ಒಳಗಡೆನೆ, ಅಂದರೆ ಒಂದು 2 ಚೈನ್ ಗ್ಯಾಪಿಗೆ ಅಥವಾ 1 ಚೈನ್ ಗ್ಯಾಪಿಗೆ ಆದರೂ ಲಾಕ್ ಮಾಡ್ಕೊಳ್ಳಿ. ಇದು ನೀಡಲ್ನ ಹಾಕಿಬಿಟ್ಟು ಬಟ್ಟೆಗೆ. ಸೊ 2ರಲ್ಲಿ 1 ಸರಿ ಮತ್ತು 2ರಲ್ಲಿ 1 ಸರಿ. ಸೊ ಈ ರೀತಿ ನೀಡಲ್ ಮೇಲೆ 2 ಟೈಮ್ ದಾರ ಸುತ್ತಕೊಂಡಾಗ ಇದನ್ನು ಸ್ವಲ್ಪ ಈ ಥರ ಲೂಸಾಗಿ ನೋಡಿಕೊಂಡು ಟ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೊತಾ ಇದ್ದೀನಿ ಡೈರೆಕ್ಟಾಗಿ ಬಟ್ಟೆಗೇನೆ. ಸೊ ಈ ರೀತಿ ಟ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಜಸ್ಟ್ 1 ಚೈನ್ನ ಹಾಕ್ಕೊತಾ ಇದ್ದೀನಿ. 1 ಚೈನ್ ಹಾಕ್ಕೊಂಡ್ಬಿಟ್ಟು ದಾರನ ಸ್ವಲ್ಪ ಮೇಲೆ ಮಾಡಿಕೊಂಡು ಇಲ್ಲಿ ನಾನು ಬೀಡ್ಸ್ ತೋರಿಸಿನಲ್ಲ, ಬಿಗ್ ಬೀಡ್ಸ್, ಆ ಒಂದು ಬೀಡ್ಸನ್ನು ಇಲ್ಲಿ ಹಾಕ್ತಾಯಿದ್ದೀನಿ. ಸೊ ಈ ರೀತಿ ಮಣಿನ ಆ್ಯಡ್ ಮಾಡಿಕೊಂಡು ಇದನ್ನು ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ ಬೀಡ್ ಲಾಕ್ ಹಾಕಿದ ಮೇಲೆ ಸೊ ನೀಡಲ್ ಮೇಲೆ 1 ಟೈಮ್ ದಾರನ ಸುತ್ತಕೊಂಡು ಇಲ್ಲಿ ನಾವು ಟ್ರಿಬಲ್ ಕ್ರೋಶೆ ಕಂಬ ಹಾಕಿದ್ದೀವಲ್ವ, ಈ ಕಡೆ 3 ಚೈನ್ ಹಾಗೆ ಟ್ರಿಬಲ್ ಕ್ರೋಶೆ ಮಧ್ಯದಲ್ಲಿ ಏನು ಗ್ಯಾಪ್ ಇದೆ ಆ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಈಗ ನೀಡಲ್ ಮೇಲೆ 3 ಬರಿ ದಾರ ಇದೆ. ಈಗ 1 ಸರಿ ಈ ರೀತಿ ದಾರನ ಪಾಸ್ ಮಾಡಿಕೊಂಡಾಗ ಇಲ್ಲಿ ಫಸ್ಟು ಬೀಡ ಹಾಕಿರೋದೊಂದು ದಾರ, ಈಗ ಡಬಲ್ ಕ್ರೋಶೆದು ಒಂದು ದಾರ ಏನಿದೆಯಲ್ವ ಇದು ಹಾಗೆ ನೀಡಲ್ ಮೇಲೆ ಇಟ್ಕೋಬೇಕಾಗತ್ತೆ. ಹೀಗೆ ಇಟ್ಕೊಳ್ಳಿ. ಹಾಗೆ ಇದು ಇಟ್ಕೊಂಡ್ಮೇಲೆ ಮತ್ತೆ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಮತ್ತು ಇದೇ ಗ್ಯಾಪಲ್ಲಿ ಹೋಗಿ ಮತ್ತೆ 2ರಲ್ಲಿ 1 ಸರಿ ಮಾಡಿಕೊಂಡ್ರೆ ಈಗ 3 ದಾರ ಇದೆ ನೀಡಲ್ ಮೇಲೆ. ಹಾಗೆ ದಾರನ ಉಳಿಸ್ಕೊಳ್ಳಿ. ಮತ್ತು ಸೇಮ್ ಡಬಲ್ ಕ್ರೋಶೆನ ತೊಗೊತಾ ಇದ್ದೀನಿ. 1 ಸರಿ ಪಾಸ್ ಮಾಡಿಕೊಂಡು ಮತ್ತೆ ಇರುವಂಥ ಚೈನ್ ಏನಿದೆಯಲ್ವ ಮೇಲೆ ಇರುವಂಥ 3 ದಾರನ ಹಾಗೆ ಉಳಿಸ್ಕೊಂಡು ಈಗ 3 ಟೈಮ್ ಆಯಿತು. ಇದು ಬಂದು 4, ಇದು ಬಂದು 5 ಆ್ಯಂಡ್ 6, 6 ಮತ್ತು ಇದು ಬಂದು 7. ನಾನು ಬಂದು 7 ಡಬಲ್ ಕ್ರೋಶೆನ ಹಾಕ್ಕೊಂಡಿದ್ದೀನಿ. ಸೊ 1 ಸರಿ ದಾರನ ಪಾಸ್ ಮಾಡಿಕೊಂಡು ನಾನಿಲ್ಲಿ ಟೋಟಲಾಗಿ 6 ಡಬಲ್ ಕ್ರೋಶೆಗಳನ್ನ ಹಾಕಿದ್ದೀನಿ. 6 ಡಬಲ್ ಕ್ರೋಶೆನ ದಾರನ ಹಾಗೆ ನೀಡಲ್ ಮೇಲೆ ಉಳಿಸ್ಕೊಂಡಿದ್ದೀನಿ. ಫಸ್ಟ್ ಹಾಕಿರುವಂಥದ್ದು ಚೈನ್ ಬೀಡ್ಸ್ ಲಾಕ್ ಹಾಕಿ ಚೈನ್ ಏನಿದೆಯಲ್ಲ ಇದು ಕೂಡ ಕೌಂಟ್ ತೊಗೊಂಡ್ರೆ 7 ಟೈಮ್ ಆಗುತ್ತೆ. ಈಗ ಮತ್ತೆ 1 ಸರಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಈ ಎಲ್ಲ ದಾರನ ಒಟ್ಟಿಗೆ ಈ ರೀತಿ ಲಾಕ್ ಮಾಡಿಕೊಂಡಾಗ ಒಂದು ಬಫ್ ಸ್ಟಿಚ್ ಥರ ರೆಡಿ ಆಗುತ್ತೆ. ಸೊ ಈಗ ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ ಲಾಕನ್ನು ಹಾಕಿದ ಮೇಲೆ ನೋಡಿ ಈಗ 1 ಚೈನ್, 2 ಚೈನ್, 3 ಚೈನ್, 4 ಚೈನ್, 5 ಚೈನ್ ಹಾಕ್ಕೊತಾ ಇದ್ದೀನಿ. ಸೊ ಈ ರೀತಿ ಬಫ್ ಹಾಕಿ 5 ಚೈನ್ ಹಾಕಿದ ಮೇಲೆ ಸ್ವಲ್ಪ ನೀಡಲ್ ಮೇಲೆ ದಾರ ಏನಿದೆಯಲ್ಲ ಸ್ವಲ್ಪ ಈ ರೀತಿ ಎಳ್ಕೊಂಬಿಟ್ಟು ಇಲ್ಲಿ ಸ್ಟಾರ್ಟಿಂಗಲ್ಲಿ ಏನು ನಾವು ಇದು ಮಾಡಿದ್ದೀವಲ್ಲ ಚೈನ್ ಏನಿದೆಯಲ್ಲ 3 ಚೈನ್ ಏನಿದೆಯಲ್ಲ ಇದೊಂದು ಚೈನ್ ಥರ ಕಾಣಿಸ್ತಾ ಇರುತ್ತೆ ನೋಡಿ, ಅದ್ರ ಒಳಗಡೆ ನೀಡಲ್ನ ಹಾಕಿಬಿಟ್ಟು ಈ ದಾರನ ಬ್ಯಾಕ್ ಸೈಡಲ್ಲಿ ಈ ರೀತಿ ಎಳ್ಕೊಳ್ಳೋಣ. ಸೊ ನಿಮಗೆ ಈ ರೀತಿ ಹೇಳ್ಕೊಳಕ್ಕಾಗಲ್ಲ ಅಂದರೆ ಸ್ಯಾರಿನ ಟರ್ನ್ ಮಾಡ್ಕೊಂಡಾದರೂ ಕೂಡ ನೀವು ಈ ಚೈನ್ನ ಲಾಕ್ ಮಾಡ್ಕೋಬೋದು. ನಾನು ಸೀದಾ ಕಡೆನೇ ಲಾಕ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇದು ಕಂಫರ್ಟಬಲ್ ಅನಿಸಿಲ್ಲ ಅಂದರೆ ನೀವು ಬ್ಯಾಕ್ ಸೈಡಿಂದ ಅಂದರೆ ಸ್ಯಾರಿನ ಈ ರೀತಿ ಟರ್ನ್ ಮಾಡಿಕೊಂಡು ಚೈನ್ನ ಲಾಕ್ ಹಾಕಿ ಮತ್ತು ಫ್ರಂಟ್ ಸೈಡ್ಗೆ ಸ್ಯಾರಿನ ಟರ್ನ್ ಮಾಡಿಕೊಂಡು ವರ್ಕ್ ಅನ್ನೋದು ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ. ಈಗ ಬಂದು ನೋಡಿ ಮತ್ತೆ ಇದೇನು 5 ಚೈನ್ ಏನಿದೆಯಲ್ವ, ಈಗೇನು ನಾನು ನೀಡಲ್ ಮೇಲೆ ದಾರ ತೊಗೊತಾ ಇಲ್ಲ, ಹಾಗೆ ಈ 5 ಚೈನಲ್ಲಿ ನೀಡಲ್ನ ಹಾಕಿಬಿಟ್ಟು ದಾರನ ಈ ರೀತಿ ಎಳ್ಕೊಂಡು ಇದನ್ನು ಈ ರೀತಿ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಒಂದು ಹಾಫ್ ಡಬಲ್ ಕ್ರೋಶೆನ
ಚೈನ್ ಒಳಗಡೆ ಒಂದು ಚೈನ್ ಟಿಚ್ ಆದರೂ ಅಂದ್ಕೊಳ್ಳಿ, ಹಾಫ್ ಡಬಲ್ ಕ್ರೋಶನ್ ಆದರೂ ಅಂದ್ಕೊಳ್ಳಿ. ಸೊ 3 ಟೈಮ್ ಈ ರೀತಿ ಹಾಫ್ ಡಬಲ್ ಕ್ರೋಶನ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ಆಚೆ ದೊಡ್ಡದಾಗಿ ಬೇಕಾದರೆ ಒಂದು ಎಕ್ಸ್ಟ್ರಾ ಹಾಕ್ಕೊಂಡ್ರು ಕೂಡ ನಡೆಯುತ್ತೆ. ಸೊ 3 ಟೈಮ್ ಈ ರೀತಿ ಚೈನ್ ಟಿಚ್ ಥರ ಹಾಕಿದ ಮೇಲೆ ಮತ್ತೆ ಒಂದು ಬೀಡ್ಸನ್ನು ಹಾಕ್ತಾಯಿದ್ದೀನಿ. ಇದಕ್ಕಿಂತ ಒಂದು ಚಿಕ್ಕ ಬೀಡ್ಸ್ ಆದರೂ ತೊಗೊಂಡ್ರು ನಡೆಯುತ್ತೆ. ಇದನ್ನೇನು ನಾನು ಲಾಕ್ ಮಾಡ್ತಾ ಇಲ್ಲ, ಹಾಗೆ ಡೈರೆಕ್ಟಾಗೆ ಈ ಒಂದು ಚೈನಲ್ಲಿ ಹೋಗಿ ಮತ್ತೆ ಸೇಮ್ 3 ಟೈಮ್ ಚೈನ್ ಟಿಚ್ಚನ್ನು ಈ ಒಂದು ಚೈನ್ಗೆ ಹಾಕ್ತಾಯಿದ್ದೀನಿ. ಸೊ ಹಾಫ್ ಡಬಲ್ ಕ್ರೋಶೆ ಆ್ಯಂಡ್ ಚೈನ್ ಏನಾದರೂ ನೀವು ಅನ್ಕೋಬೋದು. ಸೊ ನಿಮಗೆ ಯಾವ ರೀತಿ ಕಂಫರ್ಟಬಲ್ ಅನಿಸುತ್ತೆ ಆ ರೀತಿ ವರ್ಕ್ ಅನ್ನೋದು ನೀವು ಮಾಡ್ಕೋಬೋದು. ಜಸ್ಟ್ ಇಲ್ಲಿ ಲಾಕ್ ಹಾಕಿದಾಗ ಒಂದು ಚೈನ್ ಥರನೇ ಆಗಿರುತ್ತೆ. ಸೊ ಹಂಗಾಗಿ ಈ ಕಡೆ ಜಾಸ್ತಿ ಈ ಕಡೆ ಕಮ್ಮಿ ಕಾಣಿಸುತ್ತೆ. ಸೊ ನೀವೇನು ಮಾಡಿ ಈ ಕಡೆ ಒಂದ್ಸರಿ ಈ ಒಂದು ಚೈನಲ್ಲಿ ಕೂಡ ಲಾಕ್ ಮಾಡ್ಕೊಂಬಿಡಿ, ಆವಾಗ ಆಚ್ ಅನ್ನೋದು ನೀಟಾಗಿ ಕಾಣಿಸುತ್ತೆ. ಸೊ ಈ ರೀತಿ ಲಾಕ್ ಹಾಕಿದ ಮೇಲೆ ನಾನು ಮತ್ತೆ ಸೇಮ್ 3 ಚೈನ ಹಾಕ್ಕೊತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡ್ಬಿಟ್ಟು ನೋಡಿ, ಜಾಸ್ತಿ ಎಳೆಯುತ್ತಾ ಬೇಡ. ಇದು ಎಷ್ಟು ಲೂಸಾಗಿ ಲಾಕ್ ಚೈನ್ನ ಹಾಕಿಬಿಟ್ಟು ವರ್ಕ್ ಸ್ಟಾರ್ಟ್ ಮಾಡಿದ್ವು ಅದೇ ಒಂದು ನೋಡಿಕೊಂಡು ಇದು ಎಷ್ಟು ಗ್ಯಾಪ್ ಇದೆ ಅಂತ, ಸೊ ಎಷ್ಟು ಗ್ಯಾಪ್ ಕೊಟ್ಟಿದ್ವಿ ನೋಡ್ಕೊಂಡ್ಬಿಟ್ಟು ಈ ಸೈಡಲ್ಲೂ ಕೂಡ ಈಗ ಹಾಕಿರುವಂಥ 3 ಚೈನ್ನ ಬಟ್ಟೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ಲಾಕನ್ನು ಮಾಡ್ಕೋಬೇಕಾಗತ್ತೆ. ಈ ರೀತಿ ಲಾಕ್ ಹಾಕಿದ ಮೇಲೆ ಮತ್ತೆ ನಾನು 4 ಚೈನ ಹಾಕ್ಕೊತಾ ಇದ್ದೀನಿ. ಸೇಮ್ ಮತ್ತೆ 4 ಚೈನ ಹಾಕ್ಕೊಂಡ್ಬಿಟ್ಟು 4 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮತ್ತು 3 ಚೈನ್, ಸೊ ಮತ್ತೆ ಸೇಮ್ 3 ಚೈನ್ ಹಾಕ್ಕೊಂಡು ಮತ್ತೆ 2 ಟೈಮ್ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಆದಷ್ಟು ಲೂಸ್ ಆಗೇ ಈ 3 ಚೈನ್ ಕಂಬನ ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕಾಗುತ್ತೆ. ಸೊ ಈ ರೀತಿ ತ್ರಿಬಲ್ ಕ್ರೋಶೆ ಕಂಬನ ಹಾಕೊಂಡ್ಮೇಲೆ ಸೇಮ್ ಮತ್ತೆ 1 ಚೈನ ಹಾಕ್ಕೊತಾ ಇದ್ದೀನಿ. ಸೊ 1 ಚೈನ್ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮತ್ತೆ ಒಂದು ಬೀಡ್ಸನ್ನು ಹಾಕ್ತಾ ಇದ್ದೀನಿ. ಸೊ ಒಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ಲಾಕ್ ಮಾಡಿ, ಸೊ ಮತ್ತೆ ನೀಡಲ್ ಮೇಲೆ ಸೇಮ್ ದಾರ ಮತ್ತು ಸೇಮ್ ಡಬಲ್ ಕ್ರೋಶೆ ಅನ್ನೋದು ವರ್ಕ್ ಅನ್ನೋದು ಕಂಟಿನ್ಯೂ ಆಗಿ ಮತ್ತು 7 ಟೈಮ್ ಮಾಡಿಕೊಂಡು ಹೋಗಬೇಕಾಗತ್ತೆ. ಸೊ ಒಂದು 7 ಟೈಮ್ ಈ ರೀತಿ ಮಾಡಿಕೊಂಡಾಗ ಒಂದು ಬಫ್ ಟಿಚ್ ಅನ್ನೋದು ರೆಡಿ ಆಗುತ್ತೆ. ತುಂಬ ಸಿಂಪಲ್ಲಾಗಿ ಒಂದು ಡಿಫ್ರೆಂಟಾಗಿ ಬರುತ್ತೆ ಫ್ರೆಂಡ್ಸ್ ಈ ಡಿಸೈನು. ಸೊ ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ. ತುಂಬ ರೆಗ್ಯುಲರಾಗಿ ಗ್ರ್ಯಾಂಡಾಗಿ ಹಾಕ್ಕೊಂಡಿದ್ರೆ ಈ ರೀತಿ ಸಿಂಪಲ್ಲಾಗಿ ಕೂಡ ಒಂದು ಸರಿ ಟ್ರೈ ಮಾಡ್ಬೋದು. ಸೊ ಕುಚ್ಚು ಹಾಕ್ಕೊಂಡಾಗ ಅಂಥ ಏನು ಮಾಮೂಲಾಗಿ ಕಾಣಿಸೋದಿಲ್ಲ, ಚೆನ್ನಾಗೇ ಬರುತ್ತೆ. ಸೊ ನಿಮಗೇನಾದರೂ ಈ ರೀತಿ ಬೀಡ್ಸ್ ಮೇಲೆ ಹಾಕೋದು ಬೇಡ ಅಂದರೆ ಇದನ್ನು ಸ್ಕಿಪ್ ಮಾಡಿಕೊಂಡು ಚೈನ್ಗಳನ್ನ ಹಾಕ್ಕೊಂಡು ಕೂಡ ನೀವು ಹೋಗ್ಬೋದು. ಜಸ್ಟ್ ಈ ರೀತಿ ದಾರದಿಂದ ಕೂಡ ವರ್ಕನ್ನು ಮಾಡ್ಕೋಬೋದು ನೀವು. ಸೊ ಈಗ ನೋಡಿ ನಾನು ಮತ್ತೆ ಸೇಮ್ 5 ಚೈನ ಹಾಕ್ಕೊತಾ ಇದ್ದೀನಿ. ಸೊ ಸ್ಯಾರಿನ ಟರ್ನ್ ಮಾಡಿ ಕೂಡ ತೋರಿಸ್ತೀನಿ ಯಾವ ರೀತಿ ಅಂತ. ಸೊ ಇಲ್ಲಿ ನಾವು 3 ಚೈನ್ ಏನಿದೆಯಲ್ಲ ಈ ಒಂದು ಫಸ್ಟ್ 3 ಚೈನ್ ಕಾಣಿಸುತ್ತೆ ಅಲ್ವಾ ಸ್ಟಾರ್ಟಿಂಗಲ್ಲೇ, ಅದ್ರ ಒಳಗಡೆ ನೀಡಲ್ನ ಹಾಕಿಬಿಟ್ಟು ಈ ರೀತಿ ದಾರನ ಹೇಳ್ಕೊಂಡು ಬ್ಯಾಕ್ ಸೈಡಲ್ಲಿ ಹಾಕಿರುವಂಥ 5 ಚೈನ್ನ ಲಾಕ್ ಮಾಡಿ ಮತ್ತು ಸ್ಯಾರಿನ ಸೀದಾ ಕಡೆ ತಿರ್ಸ್ಕೊಂಡು ಈಗ ಇದೇ ಒಂದು 5 ಚೈನಲ್ಲಿ ಚೈನ್ ಟಿಚ್ಚನ್ನು ಹಾಕ್ಕೊಂಡು ಹೋಗ್ತಾ ಇದ್ರಿ. ಸ್ವಲ್ಪ ಇನ್ನೂ ಗ್ರ್ಯಾಂಡ್ ಬೇಕು ಅಂದರೆ ಪ್ರತಿಯೊಂದಕ್ಕೂ ಇದೇನು ಚೈನ್ ಟಿಚ್ಚನ್ನು ಹಾಕ್ತಾ ಇದ್ವಲ್ವ ಈ ರೀತಿ ಲಾಕ್ ಮಾಡಿದ್ಮೇಲೆ ಇಲ್ಲಿಂದ ಮತ್ತೆ ಬೀಡ್ಸನ್ನು ಆ್ಯಡ್ ಮಾಡ್ಕೊಂಡು ಕೂಡ ನೀವು ಹೋಗ್ಬೋದು. ಸೊ ಮಣಿ ಇಷ್ಟಪಡೋರು ಸ್ವಲ್ಪ ಜಾಸ್ತಿ ಮಣಿ ಹಾಕ್ತೀನಿ ಅನ್ನೋಂಗಿದ್ರೆ ಆ ರೀತಿ ಕೂಡ ನೀವು ಹಾಕ್ಕೊಳ್ಬೋದು ಈ ಡಿಸೈನ್ನ. ಸೊ ನಾನು ಬಂದು ಇಲ್ಲಿ 2 ಮಣಿಗಳನ್ನ ಬಳಸಿದ್ದೀನಿ. ತುಂಬ ಸ್ಮಾಲ್ ಸೈಜ್ ತೊಗೊಳ್ಬೋದು. ಇದೇ ರೀತಿ ಬೀಡ್ಸ್ ತೊಗೊಂಡು ವರ್ಕ್ ಮಾಡಬೇಕು ಅಂತ ಏನಿಲ್ಲ. ಸೊ ನಿಮ್ಮ ಇಷ್ಟದ ಪ್ರಕಾರ ಮಣಿ ಕೂಡ ನೀವು ಈ ಡಿಸೈನಲ್ಲಿ ಚೇಂಜ್ ಮಾಡ್ಕೋಬೋದು. ಕ್ರಿಸ್ಟಲ್ ಬೀಡ್ಸ್ ಕೂಡ ನೀವು ಹಾಕ್ಕೊಂಡು ಟ್ರೈ ಮಾಡ್ಕೋಬೋದು. ಸೊ ಮತ್ತೆ ನಾನು 5 ಚೈನ್ಗೆ 6 ಟೈಮ್ ಈ ರೀತಿ ಹಾಫ್ ಡಬಲ್ ಕ್ರೋಶನ್ನ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ಸೇಮ್ 3 ಚೈನ ಹಾಕ್ಕೊತಾ ಇದ್ದೀನಿ. ಸೊ 3 ಚೈನ ಹಾಕ್ಕೊಂಡ್ಬಿಟ್ಟು ಮತ್ತು ಇದನ್ನು ಡಿಸೈನ ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಕೈಯಿಂದ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಎಲ್ಲಿಗೆ ರೀಚ್ ಆಗುತ್ತೆ ನೋಡ್ಕೊಂಬಿಟ್ಟು ಲಾಕ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಲಾಕ್ ಹಾಕಿದ ಮೇಲೆ 4 ಚೈನ ಹಾಕ್ಕೊತಾ ಇದ್ದೀನಿ. ಸೊ 4 ಚೈನ್ ಹಾಕ್ಕೊಂಬಿಟ್ಟು ಈ 4 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮತ್ತು ಸೇಮ್ 3 ಚೈನ್ ಹಾಕಿದ ಮೇಲೆ ಮತ್ತೆ ನೀಡಲ್ ಮೇಲೆ 2 ಟೈಮ್ ದಾರ ಮತ್ತು ಇದನ್ನು ಲೂಸಾಗಿ ಒಂದು ತ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 1 ಚೈನ್ ಮತ್ತು ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮತ್ತೆ ಒಂದು ಸ್ಮಾಲ್ ಬೀಡ್ಸ್ ಮತ್ತು ಲಾಕ್ ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಸೇಮ್ ವರ್ಕ್ ಅನ್ನೋದು ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಗೋದು. ಸೊ ಸ್ಯಾರಿ ಫುಲ್ಲಾಗಿ ಇದೇ ಒಂದು ಮೆಥಡಲ್ಲಿ ಈ ಡಿಸೈನ್ ಅನ್ನೋದು ಬರುತ್ತೆ. ಇಲ್ಲಿ ಏನು ಚೇಂಜಸ್ ಬರೋದಿಲ್ಲ. ಜಸ್ಟ್ ನೀವು ಒಂದು ತ್ರಿಬಲ್ ಕ್ರೋಶೆ ಕಂಬದಲ್ಲಿ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಂಡು ಹೋಗೋದು ಅಷ್ಟೇ.
ಸೊ 4 ಚೈನ್ನ ಕುಚ್ಚು ಕಟ್ಕೊಳ್ಳೋದಕ್ಕೆ. ಕುಚ್ಚು ಬಂದು ನಿಮ್ಮ ಇಷ್ಟದ ಪ್ರಕಾರ ಕಲರಲ್ಲಿ ಕಟ್ಕೋಬೋದು. ಸೊ ಮತ್ತು ಸೇಮ್ ಎಲ್ಲ ದಾರನ ಒಟ್ಟಿಗೆ ಈ ರೀತಿ ಲಾಕ್ ಮಾಡಿ ಸೊ ಮತ್ತೆ ಸೇಮ್ 5 ಚೈನ್ನ ಹಾಕ್ಕೊತಾ ಇದ್ದೀನಿ. ಸೊ ಲುಕ್ ವೈಸ್ ಡಿಸೈನ್ ಅನ್ನೋದು ಈ ರೀತಿ ಬರುತ್ತೆ. ಸೊ ಡಿಸೈನ್ ಬಂದು ಈ ಥರ ಬರುತ್ತೆ ಫ್ರೆಂಡ್ಸ್, ನೋಡ್ಬೋದು ಯಾವ ರೀತಿ ಬಂದಿದೆ ಅಂತ. ಸೊ ಕಲರ್ ಬಂದು ಈ ರೀತಿ ಇರೋದ್ರಿಂದ ಡಿಸೈನ್ ಈ ಥರ ಕಾಣಿಸುತ್ತೆ, ಬಟ್ ಕಲರ್ ಕಾಂಬಿನೇಷನ್ ಇದ್ದರೆ ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ರೀತಿ ಒಂದೇ ಒಂದು ಸ್ಟೆಪ್ಪಲ್ಲಿ ಮುಗಿದೋಗುತ್ತೆ, ತುಂಬ ಈಸಿಯಾಗಿ ಹಾಕೋಬೋದು. ಸೊ ಮೇಲೆ ಹಾಕಿರುವಂಥ ಬೀಡ್ಸ್ ಬೇಕಿದ್ರೆ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಹಾಗೆ ಸ್ಕಿಪ್ ಮಾಡಿಕೊಂಡು ಜಸ್ಟ್ ನೀವು ಥ್ರೆಡ್ಡಿಂದ ವರ್ಕ್ ಮಾಡಿಕೊಂಡ್ರು ಕೂಡ ಅದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇದು ಸ್ಯಾರಿ ಫುಲ್ಲಾಗಿ ಹಾಕ್ತೀನಿ ನಾನು. ಸ್ಯಾರಿ ಫುಲ್ಲಾಗಿ ಹಾಕಿಬಿಟ್ಟು ಕುಚ್ಚು ಕಟ್ಟಿ ಡಿಸೈನ್ ಲುಕ್ ಅನ್ನೋದು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ತುಂಬಾ ಚೆನ್ನಾಗಿ ಬರುತ್ತೆ, ಡಿಫ್ರೆಂಟಾಗಿ ಒಂದು ಡಿಸೈನ್ ಅಂತಲೇ ಹೇಳ್ಬೋದು. ಸೊ ಕುಚ್ಚು ಕಟ್ಟಿದ ಮೇಲೆ ಡಿಸೈನ್ ಲುಕ್ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡೋಣ. ಡಿಸೈನ್ ಫುಲ್ಲು ಕಂಪ್ಲೀಟಾಗಿ ಹಾಕಿದ್ದೀನಿ ಫ್ರೆಂಡ್ಸ್. ಹಾಕಿದ ಮೇಲೆ ನೋಡಿ ಡಿಸೈನ್ ಬಂದು ಈ ರೀತಿ ಕಾಣಿಸ್ತಾ ಇದೆ. ಸೊ ಕುಚ್ಚು ಕಟ್ಟಿದ್ದೀನಿ. ಸೊ ಕುಚ್ಚು ಕಟ್ಟಿದ ಮೇಲೆ ಡಿಸೈನಿನ ಫೈನಲ್ ಲುಕ್ ಬಂದು ಈ ರೀತಿ ಕಾಣಿಸ್ತಾ ಇದೆ. ಸೊ ಹಾಕುವಾಗ ಸುಮ್ಮನೆ ಯಾವ ರೀತಿ ಬರುತ್ತೆ ಅಂತ ಡೌಟ್ ಇರ್ಬೋದು. ಸೊ ಫೈನಲ್ ಆಗಿ ಸೀರೆಗೆ ಹಾಕಿದ ಮೇಲೇ ಡಿಸೈನ್ ಲುಕ್ ಅನ್ನೋದು ಕಾಣಿಸುತ್ತೆ. ಸೊ ಪ್ರತಿಯೊಂದು ಕುಚ್ಚನ್ನ ಹಾಕಿಬಿಟ್ಟು ನೀಟಾಗಿ ಈ ಥರ ಮಾಡಿದಾಗ ನಮ್ಮ ವರ್ಕ್ ಅನ್ನೋದೇನಿದೆಯಲ್ವ ಅದು ಪರ್ಫೆಕ್ಟಾಗಿ ಅದು ಕೂತ್ಕೊಂಡಾಗ ಡಿಸೈನಿಂಗೆ ಒಂದು ಲುಕ್ ಅನ್ನೋದು ಕಾಣಿಸುತ್ತೆ. ಸೊ ಸ್ಯಾರಿ ಪಲ್ಲು ಕಲರ್ಲೆ ಬಂದು ನಾನು ಕುಚ್ಚು ಬಂದು 3 ಒಂದೇ ಹತ್ತರಲ್ಲಿ ಹಾಕಿದ್ದೀನಿ. ಸೊ ಒಂದು ವರ್ಕ್ ಮಾಡಿರೋದು ಕುಚ್ಚನ್ನ ಹಾಕಿದ್ದೀನಿ ಈ ಒಂದು ಡಿಸೈನ್ಗೆ. ಸೊ ಒಂದು ಕಲರಲ್ಲಿ ವರ್ಕ್ ಮಾಡಿ ಒಂದು ಕಲರಲ್ಲಿ ಕುಚ್ಚು ಕಟ್ಟಿದ್ರು ಕೂಡ ಸೊ ಲುಕ್ ವೈಸ್ ತುಂಬಾ ಚೆನ್ನಾಗಿ ಬರುತ್ತೆ. ಬಟ್ ಅಲ್ಲೊಂದು ಕುಚ್ಚು ಕೂಡ ನಾನು ಆ ರೀತಿ ವರ್ಕ್ ಮಾಡಿರೋದನ್ನು ಕೂಡ ಕಂಟಿನ್ಯೂ ಆಗಿ ಮಾಡಿದ್ದೀನಿ. ಸೊ ನೋಡ್ಬೋದು ನೀವು ಯಾವ ರೀತಿ ಬಂದಿದೆ ಅಂತ. ಕುಚ್ಚು ಕೂಡ ಅಷ್ಟೇ ತುಂಬ ನೀಟಾಗಿ ಬಂದಿದೆ, ಯಾವುದೇ ಒಂದು ಐರನ್ ಮಾಡುವಂಥ ಅವಶ್ಯಕತೆ ಇಲ್ಲ. ಶಾರ್ಟಲ್ಲಿ ಕುಚ್ಚನ್ನ ಹಾಕಿದರೆ ಯಾವುದೇ ಐರನ್ ಮಾಡುವಂಥ ಅವಶ್ಯಕತೆ ಕೂಡ ಇರೋದಿಲ್ಲ. ಸೊ ಡಿಸೈನ್ ಫೈನಲ್ ಆಗಿ ಈ ರೀತಿ ಕಾಣಿಸ್ತಾ ಇದೆ, ನೋಡ್ಬೋದು ನೀವು. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಬೇಗ ಆಗುತ್ತೆ, ಒಂದೇ ಒಂದು ಸ್ಟೆಪ್ಪಲ್ಲಿ ಮುಗಿದೋಗುವಂಥ ಡಿಸೈನು. ಸೊ ಬಿಗಿನರ್ಸ್ ಆಗಿದ್ರು ಕೂಡ ಆರಾಮಾಗಿ ಈ ಡಿಸೈನ ಟ್ರೈ ಮಾಡ್ಬೋದು ನೀವು. ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ 450 to 500 ರೂಪೀಸ್ ಚಾರ್ಜ್ ಮಾಡ್ಬೋದು. ನೋಡಿ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ, ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಅನ್ನೋದು ಪ್ರೈಸನ್ನು ನೀವು ತೊಗೊಳ್ಬೋದು. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ನಲ್ಲಿ ಏನಾದರೂ ನೋಡ್ತಾ ಇದ್ದರೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜನ್ನು ಕೂಡ ಫಾಲೋ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫೇಸ್ಬುಕ್ ಪೇಜನ್ನು ಕೂಡ ನೀವು ಫಾಲೋ ಮಾಡ್ಬೋದು. ಸೊ ಅದರಲ್ಲಿ ಶಾರ್ಟ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ, ಬಟ್ ಡೀಟೇಲ್ ಆಗಿ ವೀಡಿಯೋ ಬೇಕಂದರೆ ಯೂಟ್ಯೂಬಲ್ಲೇ ನೀವು ನೋಡ್ಬೋದು. ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.